AI ಡೇಂಜರಾ, ಒಳ್ಳೇದಾ, ಕೆಲಸಗಾರನ ಲೇ ಆಫ್ ಮಾಡೋದಕ್ಕೆ AI ಕಾರಣ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇತ್ತು. ಬಟ್ ಒಂದು ಉತ್ತರ ಸಿಕ್ತು ಅಂತ ಅನ್ಕೊಳ್ತೀನಿ. ಈ ಕಾರ್ಯಕ್ರಮ ನೋಡಿದಂಥ ವೀಕ್ಷಕರಿಗೆ, IT-BTಯಲ್ಲಿ ಕೆಲಸ ಮಾಡುವಂಥ ಎಂಪ್ಲಾಯೀಸ್ಗೆ ಯಾರು ಕೂಡ ಆತಂಕ ಪಡಬೇಡಿ ಅಂತ. AI ಯಾವತ್ತೂ ಕೂಡ ಮಾರಕ ಆಗಲ್ಲ, ಇನ್ನೂ ಕೂಡ ಕೆಲಸ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ, ಹಾಗಾಗಿ ಆತಂಕ ಪಡಬೇಡಿ ಅಂತ ಎಕ್ಸ್ಪರ್ಟ್ಸೇ ಹೇಳ್ತಿದ್ದಾರೆ. ಹಾಗಾಗಿ ನಿಮ್ಮ ಆತಂಕ ಸ್ವಲ್ಪ ದೂರ ಮಾಡೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅಂತ. ಅದ್ರ ಜೊತೆಗೆ AI ಎಷ್ಟರ ಮಟ್ಟಿಗೆ ಕೆಟ್ಟದ್ದು ಅನ್ನೋದ್ರ ಬಗ್ಗೆ ಕೂಡ ನಾವು ಮಾತಾಡ್ತಾ ಇದ್ದೀವಿ. ಶ್ರೇಯಸ್ ಸರ್ ಅದ್ರ ಬಗ್ಗೆ ಒಂದು ಉತ್ತರ ಕೊಡಿ. ಅದ್ರ ಜೊತೆಗೆ ಈಗ ತಾನೇ ಮಧು ಸರ್ ಹೇಳ್ತಾ ಇದ್ರು ಫ್ಯಾಕಲ್ಟಿನೇ ಇಲ್ಲ ಎಷ್ಟೋ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಂತ, ಸಿಲೆಬಸ್ಗಳು ಅಪ್ಡೇಟ್ ಆಗ್ತಾ ಇಲ್ಲ, ಅದನ್ನ ಟೀಚ್ ಮಾಡಕ್ ಟೀಚರ್ಸ್ ಇಲ್ಲ, ಲೆಕ್ಚರರ್ಸ್ ಇಲ್ಲ ಅಂತ. ಇದನ್ನ ಹೆಂಗ್ ಸರಿ ಮಾಡೋದು ಸರ್? ಇದೇ ಯಾರ ಜವಾಬ್ದಾರಿ ಅಂತ? ಮೇಡಮ್, ದೂರದಲ್ಲಿ ನಿಂತು ಮಾತಾಡೋರಿಗೆ ನಾನು ಹತ್ತಿರದಲ್ಲಿ ಅಕಾಡೆಮಿಯಾದಲ್ಲೇ ಇದ್ದು ಐ ಗಿವ್ ಹಿಮ್ ಅ ರೈಟ್ ಆನ್ಸರ್ ವಾಟ್ ಎಕ್ಸಾಕ್ಟ್ಲಿ ದಟ್ ಥಿಂಗ್ಸ್. ಫಸ್ಟ್ ಬರೋಣ, ಈಗೇನದು ಇಟ್ ಇಸ್ ಡೇಂಜರ್. ಈಗ ಇವ್ರದ್ದು ಕನ್ಸರ್ನ್ ಎಕ್ಸಾಕ್ಟ್ಲಿ ದ ಕನ್ಸರ್ನ್ ವಾಟ್ ಈ ಹ್ಯಾವ್ ಇಸ್ ಹೌ ಡೇಂಜರಸ್ ಇಟ್ ಇಸ್. ಈಗ ತುಂಬ ಈಸಿಯಾಗಿ ಹೇಳೋಣ ಮೇಡಮ್, ಅವ್ರು ಹೇಳ್ತಿದಾರಲ್ಲ ಅದೇ ಥರ ಸಿಂಪಲ್ ವರ್ಡ್ಸ್ ಅಲ್ಲೇ ಹೇಳ್ತೀನಿ. ಇವಾಗ ಸರಗಳ್ರಿದ್ದಾರೆ, ವಾಟ್ ಇಸ್ ಅ ಕಾಷನ್? ಬೇಡದೇ ಇರೋ ಜಾಗಕ್ಕೆ ಚಿನ್ನ ಹಾಕೊಂಡು ಹೋಗ್ಬೇಡಿ. ಹೌದಾ? ಎಲ್ಲಿವರೆಗೆ ಪೊಲೀಸ್ನವರು ಯು ಕ್ಯಾನ್ ಗೆಟ್ ದ ಪೊಲೀಸ್ ಏನಂತಾರೆ ಅಸಿಸ್ಟೆಂಟ್ ಇನ್ 1 minute 2 minute ಬರೋ ತನಕನೂ ಪೊಲೀಸ್ನವರು ನಿಮ್ಮ ಎಚ್ಚರಿಕೆ ನೀವು ತಗೋಬೇಕು. ಹಾಗೇನೆ ಈಗ ಸೈಬರ್ ಸೆಕ್ಯೂರಿಟಿ ನಮ್ಮಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಎಲ್ಲಿವರೆಗೆ ಅಷ್ಟು ಬೇಗ ನಮಗೆ ಸೊಲ್ಯೂಷನ್ ಸಿಗುತ್ತೆ ಅಲ್ಲಿವರೆಗೂ ನೀವೇನು ಮಾಡ್ಬೋದು, ನಿಮ್ಮ ರಿಸೋರ್ಸ್ನ ಬೇಡದಿರೋ ಜಾಗಗಳಲ್ಲಿ ಹರಡಬೇಡಿ. ಸೊ ದಟ್ ಇಸ್ ದ ಈಸಿಯೆಸ್ಟ್ ವೇ ಆಫ್ ಅವಾಯ್ಡಿಂಗ್ ದ ಡೀಪ್ ಫೇಕ್ ಏನಿದೆ, ವಾಯ್ಸ್ ಇದೆ ಏನಿದೆ, ಸೊ ಈಸಿಯಾಗಿ ಅವಾಯ್ಡ್ ಮಾಡ್ಬೋದು. ನಂಬಾರ್ದು ಅಷ್ಟೇ, ಅದನ್ನ ಹೆಚ್ಚಿಗೆ ಹುಷಾರಾಗಿರಿ. ಈಗ ಹೆಂಗೆ ನಿಮ್ಮ ಚಿನ್ನನ ನೀವು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೊಂತೀರಾ, ಇಂಟರ್ನೆಟ್ ಅಲ್ಲಿ ನಿಮ್ಮ ಚಿನ್ನ ಹೆಂಗೆ ಇಲ್ಲಿ ದಿನ ನಿಮ್ಮ ಚಿನ್ನದ ರೇಟ್ ಹೆಂಗೆ ನಡೀತಾ ಇದೆ, ಇಂಟರ್ನೆಟ್ ಅಲ್ಲಿ ನಿಮ್ಮ ಡೇಟಾ ರೇಟ್ ಇಸ್ ಎಕ್ಸ್ಪೋನೆನ್ಷಿಯಲಿ ಇನ್ಕ್ರೀಸಿಂಗ್. ಓಕೆ, ಸೊ ಈಗ ಎಲ್ಲ ನಾವು ಏನೇನು ಮಾತಾಡ್ತಿದೀವಿ ಅದಕ್ಕೆಲ್ಲ ಬೇಸಿಕ್ ಕಾಂಪೋನೆಂಟ್ ಏನು ಡೇಟಾ. ಡೇಟಾ ಅಂದ್ರೆ ನೀವು ಏನು ಮಾಡ್ತಾ ಇದ್ದೀರಾ, ಎಲ್ಲಿದ್ದೀರಾ, ಏನು ಮಾಡಿದೆ, ನಿಮ್ದೊಂದು ಫೋಟೋ ಆಗಿರ್ಬೋದು, ನಿಮ್ಮ ವಾಯ್ಸ್ ಆಗಿರ್ಬೋದು, ಕೊಡೋದು ನಿಲ್ಲಿಸಿ, ಆಟೋಮೆಟಿಕ್ ಆಗಿ ನೀವು ಸೇಫ್ ಆಗಿರ್ತೀರಾ. ಇಟ್ ಈಸ್ ಆಸ್ ಸಿಂಪಲ್ ಆಸ್ ದಟ್. ಸೊ ಇನ್ನು ಬಂದು ಅಕಾಡೆಮಿಕ್ಗೆ ಬರೋಣ. ಸೊ ಇವಾಗ ನಮ್ಮ ಗವರ್ನಿಂಗ್ ಬಾಡೀಸ್ ಇದೆ, AICTE ಅಂತ ಹೇಳ್ತೀವಿ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟೀಸ್ ಅಂತ ಹೇಳ್ತಿದ್ದೀವಿ. ಇದು ದಿನ ಬೆಳಗಾದ್ರೆ ಏನು ಮಾಡ್ತಿದೆ ಅಂದರೆ ಅವರ ಕರಿಕ್ಯುಲಮ್ ಇಂಡಸ್ಟ್ರಿಗೆ ಮ್ಯಾಚ್ ಮಾಡೋ ಪ್ರಯತ್ನದಲ್ಲಿ ಪ್ರತಿದಿನನೂ ತೊಡಗಿದೆ. ಓಕೆ, ಫ್ಯಾಕಲ್ಟಿ ಆಗಿರ್ಬೋದು, ಈಗ AI ಫ್ಯಾಕಲ್ಟಿನ ಪಾಠ ಮಾಡ್ತಿದ್ದಾರೆ, ಕ್ಯಾಲಿಬ್ರೇಷನ್ ಅವರಿಗೆ ಕ್ರೆಡಿಬಿಲಿಟೀಸ್ ಏನಿದೆ ಅಂತ ಕೇಳಿದಾಗ, ಸೊ AICTE ಅವ್ರನ್ನ ಪ್ರತಿದಿನನೂ ಪರೀಕ್ಷೆ ಮಾಡ್ತಾನೇ ಇದೆ. ಎಷ್ಟು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡಿದ್ರು, ಎಷ್ಟು ಅವರು NPTEL MOOC NPTEL ಕೋರ್ಸಸ್ ಅಂತೆಲ್ಲ ಮಾತಾಡ್ತೀವಿ ನಾವು. ಓಕೆ, ಎಷ್ಟು ಕೋರ್ಸಸ್ನ ಆ್ಯಡ್ ಮಾಡಿದ್ರು, ಎಷ್ಟು ಈಗ ಅವ್ರು AML ಪಾಠ ಮಾಡಬೇಕು ಅಂದರೆ ಅವ್ರಿಗೆ ಇಷ್ಟು ಕ್ರೆಡಿಟ್ಸ್ ಆಫ್ ಕೋರ್ಸಸ್ನ ಕಂಪ್ಲೀಟ್ ಮಾಡಿರಬೇಕು. ಈಗ NPTEL ಅಂತ ಹೇಳಿದ್ರೆ ಈಗ ನಾವೇನು ಹೇಳ್ತೀವಿ IIT IIM ಫ್ಯಾಕಲ್ಟೀಸೇ ಅದನ್ನು ಟ್ರೈನ್ ಮಾಡ್ತಾರೆ. ಸೊ ಅದು ಆ ಎಕ್ಸಾಮ್ಸ್ಗಳನ್ನ ಒಳಗೊಂಡಿರಬೇಕು. ಸೊ AICTE ಎವ್ರಿ ದಿನಾನೂ ಅವರ ಇರೋಂಥ ರಿಸೋರ್ಸ್ಗಳನ್ನ ಹೆಚ್ಚಿಗೆ ಮಾಡೋ ಪ್ರಯತ್ನದಲ್ಲೇ ಇದೆ. ಆಮೇಲೆ ಸಿಲೆಬಸ್ಸಿಗೆ ಬಂದಾಗ, ಸಿಲೆಬಸ್ ಮೊದಲು VTUಲಿ 8 ವರ್ಷಕ್ಕೆ 6 ವರ್ಷಕ್ಕೆ ಅಪ್ಗ್ರೇಡ್ ಆಗ್ತಾ ಇತ್ತು. ಇವಾಗ ಪ್ರತಿ 2 ವರ್ಷಕ್ಕೆ ಅಪ್ಗ್ರೇಡ್ ಆಗ್ತದೆ. 2022ರಲ್ಲಿ ಒಂದು ಸಿಲೆಬಸ್ ಸ್ಕೀಮ್ ಇತ್ತು, 2025ಕ್ಕೆ ಸಿಲೆಬಸ್ ಸ್ಕೀಮ್ನ ಪೂರ್ತಿಯಾಗಿ ಬದಲಾಯಿಸಿದ್ದಾರೆ. ಮುಂಚೆ ಹೆಂಗಿತ್ತು ಸಿಲೆಬಸ್ ಅಲ್ಲಿ ಅಂತ ಅಂದ್ರೆ ಬರೀ ಫೈನಲ್ ಇಯರ್ ಮಾತ್ರ ಪ್ರಾಜೆಕ್ಟ್ ಮಾಡೋರು. ಇವಾಗ IDT ಅಂತ ಮೊದಲನೇ ವರ್ಷದಿಂದನೂ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಶುರು ಆಗಿದೆ, ಮೊದಲನೇ ಸೆಮಿಸ್ಟ್ರಿಂದಾನೆ. ಸೊ ಮೊದಲನೇ ಸೆಮಿಸ್ಟ್ರಿಂದಾನೆ ಮಕ್ಕಳನ್ನ ಅಕ್ಕಪಕ್ಕ ಇರೋ ಅಂಥ ಇಂಡಸ್ಟ್ರಿಗಳಿಗಾಗಿರ್ಬೋದು, ಹಳ್ಳಿಗಳಿಗಾಗಿರ್ಬೋದು ಕಳಿಸ್ತೀವಿ. ಅಲ್ಲಿ ಹೋಗಿ ಇಂಜಿನಿಯರಿಂಗ್ ಇಸ್ ಆಲ್ ಅಬೌಟ್ ಸಾಲ್ವಿಂಗ್ ಪ್ರಾಬ್ಲಮ್ಸ್. ಸೊ ಅಲ್ಲಿರೋ ಜನಗಳಿಗೆ ಏನು ತೊಂದರೆ ಇದೆ ಅಂತ ಐಡೆಂಟಿಫೈ ಮಾಡಿಕೊಂಡು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಮಾಡ್ಕೊಂಡ್ಬಂದು ಮೊದಲನೇ ಸೆಮಿಸ್ಟ್ರಿಂದಾನೇ ದೇ ಸ್ಟಾರ್ಟ್ ಬಿಲ್ಡಿಂಗ್ ದ ಮಾಡೆಲ್. ಸೊ ಇಲ್ಲಿಂದ ಏನಾಗುತ್ತೆ, ಇವಾಗ ಅದೇನೆ ಎಲ್ಲರೂ ನಾವು ಮಾತಾಡ್ತಿರೋದು ಅಷ್ಟೇ, ಕೋಡಿಂಗ್ ಕೆಲಸ ಹೋಯ್ತು. ಸೊ ಇವಾಗ ಮನುಷ್ಯ ಏನು ಮಾಡಬೇಕು, ಡಿಸೈನ್ ಥಿಂಕಿಂಗ್ ಇಸ್ ವಾಟ್ ಹಿ ನೀಡ್ಸ್ ಟು ಡೂ. ಡಿಸೈನ್ ಥಿಂಕಿಂಗ್ ಮಾಡಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಬರಬೇಕು. ಸೊ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನು ಮಾಡ್ತಿದೆ, ಮನುಷ್ಯನಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿನ, ಡಿಸೈನ್ ಥಿಂಕಿಂಗ್ನ ಮೂಡ್ಸೋಕ್ಕೆ ಏನೇನು ಪ್ರಯತ್ನ ಬೇಕೋ ಅದನ್ನು ಮಾಡ್ತಾ ಇದೆ. ಸೊ AIಗೆ ಸ್ಪೆಸಿಫಿಕ್ ಆಗಿ ಇದೇ ಡೊಮೈನ್ ಅದೇ ಡೊಮೈನ್ ಇಲ್ಲ, ಹಿ ನೀಡ್ಸ್ ಅ ಡೊಮೈನ್ ಎಕ್ಸ್ಪರ್ಟೈಸ್ ಇನ್ ಎವ್ರಿ ಸಿಂಗಲ್ ಡಿಪಾರ್ಟ್ಮೆಂಟ್. ಈಗ ಏನಾಗಿದೆ, ಕಂಪ್ಯೂಟರ್ ಸೈನ್ಸ್ ಕೆನ್ ಬಿ ಕಾಲ್ಡ್ ಆಸ್ ಕಂಪ್ಯೂಟರ್ ಸೈನ್ಸ್ ಗ್ರಾಜ್ಯುಯೇಟ್ಸ್ AI ಡಿಸೈನ್ ಮಾಡ್ಬೋದಾ? ಡೆಫಿನೆಟ್ಲಿ ಮಾಡ್ಬೋದು. ಓಕೆ, ಸೊ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಸೊ ದರ್ ಇಸ್ ನೋ ಪರ್ಟಿಕ್ಯುಲರ್ ಥಿಂಗ್ ಕಾಲ್ಡ್ ಆಸ್. ಹೌದು, ಈಗ ಡೊಮೈನ್ ಎಕ್ಸ್ಪರ್ಟೈಸ್ ಬೇಕು. ಈಗ ನನಗೆ ಒಂದು ಮೆಷಿನ್ ನ ಡಿಸೈನ್ ಮಾಡಿದ್ದೀನಿ ನಾನು, ಇದು ನಾನು ಡಾಕ್ಟರ್ ತರ ಆಕ್ಟ್ ಮಾಡೋದು, ನಾನು ಎಕ್ಸ್ರೇ ಕೊಟ್ಟ ತಕ್ಷಣ ಅವ್ನಿಗೆ ಫ್ರಾಕ್ಚರ್ ಆಗಿದೆ ಅಂತ ಒಂದು ಮೆಷಿನ್ ಹೇಳ್ತಿದೆ ಅಂದ್ರೆ ಐ ಡೋಂಟ್ ನೀಡ್ ಅ ಇಂಜಿನಿಯರಿಂಗ್ ಡೊಮೈನ್ ಎಕ್ಸ್ಪರ್ಟೈಸ್ ಓವರ್ ದರ್. ನನಗೆ ಅಲ್ಲಿ ಮೆಡಿಕಲ್ ಫೀಲ್ಡಿನ ಡೊಮೈನ್ ಎಕ್ಸ್ಪರ್ಟೈಸ್ ಬೇಕು. ಒಬ್ಬ ಒಳ್ಳೆ ಡಾಕ್ಟರ್ ಸಿಕ್ಕಿದಾಗ ಮಾತ್ರ ನಾನು ಮೆಷಿನ್ ನ ಟ್ರೈನ್ ಮಾಡಕ್ ಸಾಧ್ಯ. ಸೊ ಹಂಗಾಗಿ ದ ಹೋಲ್ ಕಾನ್ಸೆಪ್ಟ್ ಆಫ್ ಇಂಜಿನಿಯರಿಂಗ್ ಇಸ್ ಟು ಮೇಕ್ ಶೋರ್ ದ ಸ್ಟೂಡೆಂಟ್ ವಿಲ್ ಹ್ಯಾವ್ ದಿ ಎಬಿಲಿಟಿ ಆಫ್ ಡಿಸೈನ್ ಥಿಂಕಿಂಗ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ಇದ್ರ ಕಡೆ ನಮ್ಮ ಯೂನಿವರ್ಸಿಟಿಗಳು, ಗವರ್ನಿಂಗ್ ಬಾಡೀಸ್ಗಳು ದಿನಾ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರಯತ್ನ ಮಾಡ್ತಾನೆ ಇದೆ. ಪ್ರತಿ ವರ್ಷನೂ ಇನ್ನೊಂದು ದಿಕ್ಕಲ್ಲಿ ಬಂದರೆ ಇಂಡಸ್ಟ್ರಿಗೆ ಏನು ಬೇಕು ಅಂತ ಸ್ಟೂಡೆಂಟ್ನ ಸಿದ್ಧ ಮಾಡ್ಕೊಳ್ಳೋದು ಇಂಡಸ್ಟ್ರಿ ರೆಸ್ಪಾನ್ಸಿಬಿಲಿಟಿ.
ಓಕೆ, ಇಟ್ಸ್ ನಾಟ್ ಓನ್ಲಿ ಅಕಾಡೆಮಿಕ್ ಯೂನಿವರ್ಸಿಟೀಸ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲ, ಇಂಡಸ್ಟ್ರಿ ರೆಸ್ಪಾನ್ಸಿಬಿಲಿಟಿನೂ ಆಗಿರುತ್ತೆ. ತನಗೆ ಈಗ ಈಚೆ ಬರೋ ಅಂತ ಗ್ರಾಜ್ಯುಯೇಟಲ್ಲಿ ಏನೇನು ಸ್ಕಿಲ್ಸ್ ಸೆಟ್ ಇರಬೇಕು ಅನ್ನೋದು ಈಕ್ವಲಿ ಇಂಡಸ್ಟ್ರಿ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅದಕ್ಕೋಸ್ಕರ CSR ಆಕ್ಟಿವಿಟಿಲಿ ಎಲ್ಲ ಇಂಡಸ್ಟ್ರಿಗಳು, ಆಲ್ಮೋಸ್ಟ್ ಟಾಪ್ ಎಂಡ್ ಇಂಡಸ್ಟ್ರಿಗಳು ಯೂನಿವರ್ಸಿಟಿಗೆ ಎಂಟರ್ ಆಗಿ ಯೂನಿವರ್ಸಿಟಿಲಿ ಮಕ್ಕಳನ್ನು ಟ್ರೈನ್ ಮಾಡ್ತಾರೆ. ಸೊ ಎರಡೂ ಜೊತೆಲಿ ಹೋಗ್ತಾ ಇದೀವಿ. ಇಟ್ ಡಸಂಟ್ ಮೀನ್ ದಟ್ ನಾವು ಈಗ ಪಾಠ ಮಾಡೇ ಇಲ್ಲ, ಇದನ್ನ ಮಾಡೇ ಇಲ್ಲ ಅಂದರೆ ನೀವು ಇವಾಗ ಇರೋ ಅಂತ AI ಟೆಕ್ನಾಲಜಿ ಈಗ ಬೂಮೂ ಬರ್ತಿರ್ಲಿಲ್ಲ. ಸೊ ಇಟ್ ವಾಸ್ ಆಲ್ವೇಸ್ ಸ್ಟಾರ್ಟ್ಸ್ ಫ್ರಮ್ ದ ರೂಟ್. ಒಬ್ಬ ನಾವಲ್ಲಿ ತಲೆಯೊಳಗಡೆ ಅವನಿಗೆ ಡಿಸೈನ್ ಥಿಂಕಿಂಗ್ ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿನ ತಿಳಿಸ್ಲಿಲ್ಲ ಅಂತ ಇರಲಿಲ್ಲ, ಒಪ್ಕೊತೀನಿ. ಮುಂಚೆ ಹೇಳ್ತಿದ್ದೇನಲ್ಲ, ವರ್ಷಕ್ಕೆ 4 ವರ್ಷಕ್ಕೆ ಒಂದು ಪ್ರಾಜೆಕ್ಟು, ಆ ಪ್ರಾಜೆಕ್ಟು ಎಲ್ಲೋ ದುಡ್ಡು ಕೊಟ್ಟು ಐ ಕ್ಯಾನ್ ನಾನು ಮೇಸ್ಟ್ರ್ ಆಗಿರೋದ್ರಿಂದ ಐ ಡೋಂಟ್ ಹ್ಯಾವ್ ಅ ಶುಗರ್ ಕೋಟಿಂಗ್. 4 ವರ್ಷದಿಂದ ಇದ್ದಾಗ ಏನಾಗ್ತಿತ್ತು, ಅವನು ಪ್ರಾಜೆಕ್ಟ್ನ ಎಲ್ಲಿಂದನೋ ಕೊಂಡ್ಕೊಂಬರೋನು ಮಾಡೋನು, ಅದನ್ನ ನಾವು ಎವ್ಯಾಲ್ಯೂಯೇಟ್ ಮಾಡಿದೀವಿ, ಇಲ್ಲ ಅಂತಿಲ್ಲ. ಆಲ್ ದೀಸ್ ಥಿಂಗ್ಸ್ ವರ್ ವರ್ಕಿಂಗ್. ಬಟ್ ಇವಾಗ ಎಜುಕೇಷನ್ ಸಿಸ್ಟಮ್ ಬದಲಾಗಿದೆ. ಪ್ರತಿಯೊಂದು ಪಾಯಿಂಟ್ಗೂ ನಾವು ಅಬ್ಸರ್ವ್ ಮಾಡಿ, ಪ್ರತಿಯೊಂದು ಯೂನಿವರ್ಸಿಟಿನೂ ಪ್ರತಿಯೊಂದು ದಿನ ಇದನ್ನೆಲ್ಲ ತಡೆಯೋ ಪ್ರಯತ್ನ ನಡೀತಾ ಇದೆ. ಓಕೆ, ಎಲ್ಲ ಆಟೋನಮಸ್ ಕಾಲೇಜ್ಗಳೂ ಆಗಿರ್ಬೋದು, ಯೂನಿವರ್ಸಿಟಿ ಅಂಡರಲ್ಲಿ ಇರ್ಬೋದು. ಸೊ ಗವರ್ನಿಂಗ್ ಬಾಡೀಸ್ ಪ್ರತಿಯೊಂದು ದಿನಾನು ಪ್ರಪಂಚಕ್ಕೆ ಏನು ಬೇಕೋ ಅದು ಕೂಡ ಗ್ರಾಜ್ಯುಯೇಟ್ಸ್ನ ರೆಡಿ ಮಾಡೋಕ್ಕೆ ಹಗಲು ರಾತ್ರಿ ಶ್ರಮಿಸ್ತಾ ಇದ್ದೀವಿ. ಇಟ್ಸ್ ನಾಟ್ ಓನ್ಲಿ ದ ಇಂಡಸ್ಟ್ರಿ. ಆ ಕಡೆ ಕೂತಾಗ ತುಂಬ ಈಸಿ, ಇಂಡಸ್ಟ್ರಿ ಕಾಲೇಜ್ಗಳಲ್ಲಿ ಏನಿಲ್ಲ. ಸೊ ಇಟ್ ಇಸ್ ಜಸ್ಟ್ ಏನಂತಾರೆ, ಬ್ಲೇಮ್ ಗೇಮ್ನ ನನ್ನ ರೆಸ್ಪಾನ್ಸಿಬಿಲಿಟಿ ಬಿಟ್ಟು ಬಾಲ್ನ ಇನ್ನೊಬ್ರು ಕೋರ್ಟ್ಗೆ ಒದ್ಬಿಡೋದು. ಇಟ್ ಇಸ್ ವೆರಿ ಈಸಿ. Okay, we should when we are in the television, our word should be very ಏನಂತಾರೆ, we should wait our word before speaking. Okay, tier 2 city li there are hundreds of students, they come from the tier 2 city, tier 3 city. ಇವಾಗ ದೊಡ್ಡ ಇಂಡಸ್ಟ್ರಿಗಳು ನಿಲ್ಸಿದ್ದಾರೆ. ಎಜುಕೇಶನ್ನೇ ಕೊಡದೆ ಒಂದು ಪ್ರೈಮರಿ ಸ್ಕೂಲಲ್ಲಿ ಇರೋ ಮೇಷ್ಟ್ರು ತಲೆ ಸವರಿ ಒಬ್ಬ ಮನುಷ್ಯನ ಎಷ್ಟೋ ದೊಡ್ಡ ವ್ಯಕ್ತಿಗಳನ್ನು ಮಾಡ್ತಾರೆ. ಇಟ್ ಇಸ್ ನಾಟ್ ದಟ್ ಐ ಸೀರಿಯಸ್ಲಿ ನಾನು ಈ ಥರ ಏನಂತಾರೆ, ಒಂದು ಸ್ಟೇಜಲ್ಲಿ ಕೂತ್ಕೊಂಡಾಗ ಮೇಸ್ಟ್ರೇ ಇಲ್ಲ, ಟೈರ್ 2 ಸಿಟಿಗಳಲ್ಲಿ ಅವ್ರಿಗೆ ಜ್ಞಾನನೇ ಇಲ್ಲ. ದೀಸ್ ಆರ್ ದಿ ಅನ್ನೆಸರಿ ಥಿಂಗ್ಸ್. ಈಗ ಇಂಡಸ್ಟ್ರಿಯಲ್ಲಿ ಇರೋರೆಲ್ಲ ಎಕ್ಸ್ಪರ್ಟ್ಸ್ ಅಂತ ಅಂದ, ಅಲ್ಲೂ ದೇರ್ ಆರ್ ಸೋ ಮೆನಿ ಪೊಲಿಟಿಕಲ್ ಥಿಂಗ್ಸ್ ದಟ್ ರನ್ಸ್ ಇನ್ ಅನ್ ಇನ್ಸ್ಟಿಟ್ಯೂಷನ್. HR ಯಾರು ಜನ ಕ್ಲೋಸ್ ಆಗಿದ್ದಾರೆ, ಐ ಡೋಂಟ್ ವಾಂಟ್ ಟು ಗೆಟ್ ಇಂಟು ಆಲ್ ದೀಸ್ ಪಾಲಿಟಿಕ್ಸ್ ಒನ್ಸ್ ಅಗೇನ್. ಓಕೆ, ಅದೆಲ್ಲ ಫೀಲ್ಡ್ ಅಲ್ಲೂ ಇದೆ ಬಿಡಿ, ಅದೆಲ್ಲ ಫೀಲ್ಡ್ ಅಲ್ಲೂ ಇದೆ. ವಾಸ್ತವವಾಗಿ ಕೆಲಸ ಮಾಡೋರು ಎಲ್ಲಾ ಕಡೆನೂ ಕೆಲಸ ಮಾಡೋರು ಇದ್ದಾರೆ, ಎಲ್ಲಾ ಕಡೆನೂ ಸೋಮಾರಿಗಳು ಇದ್ದಾರೆ. ಸೊ ದಟ್ ಇಸ್ ಮೋಸ್ಟ್ಲಿ ಶ್ರೇಯಸ್ ಸರ್ HOD ಆಗಿರೋದ್ರಿಂದ ಒಂದು ಕ್ಲಿಯರ್ ಪಿಕ್ಚರ್ ಎಲ್ಲ ಸ್ಟೂಡೆಂಟ್ಸ್ ಸಿಕ್ಕಾಗೋಯ್ತು ಅಂತ. ಇಲ್ಲಿ ಸ್ಟೂಡೆಂಟ್ಸ್ ಒಳ್ಳೇದಾಯ್ತು ಅಂತ ಇಲ್ಲ, ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ಸ್ ಮೇಲೆ ನಿಮಗೆ ಮೇಡಮ್ ಅದು ತುಂಬಾ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ಈಗ ಶ್ರೇಯಸ್ ಅವ್ರು ಏನು ಹೇಳಿದ್ರು ಅದು 100% ಟ್ರೂ. ಯಾಕಂದ್ರೆ ಇದೊಂದು ಸಮುದ್ರ. ಇವಾಗ ನಾವೇ ನೋಡಿದ್ವಲ್ಲ, ನಿಮ್ ಜೊತೆ ಡಿಸ್ಕಸ್ ಮಾಡಿದಾಗ ಇಲ್ಲೊಂದು ಒಪಿನಿಯನ್, ಇನ್ನೊಂದ್ ಕಡೆ ಮಾತಾಡಿದಾಗ ಇನ್ನೊಂದು ಒಪಿನಿಯನ್. ಸೊ ಈಗ ನಾನೇ ಏನೋ ಒಂದು ಇನ್ಸ್ಟಿಟ್ಯೂಟ್ ರನ್ ಮಾಡ್ಬೇಕಂದ್ರೆ ಎಲ್ಲಾ ಕಡೆನೂ ಎಲ್ಲ ಟೀಚ್ ಮಾಡಕ್ಕಾಗಲ್ಲ. ಸೊ ಅವಾಗ ನಾವೇನ್ ಮಾಡ್ಬೇಕಾಗತ್ತೆ, ಬೇಸಿಕ್ನೇ ಟೀಚ್ ಮಾಡ್ಬೇಕು. ಸೊ ದಟ್ ನೀವು ಕಲಿಬೇಕು. ನಾವು ಕುದುರೆ ತಗೊಂಡೋಗಿ ನೀರ್ ತನಕ ಬಿಡ್ಬೋದು ಅಷ್ಟೇ, ನೀರು ಒಳಗಡೆ ಹಾಕಕ್ಕಾಗಲ್ಲ. ಸೊ ನೀರಂದ್ರೆ ಏನು, ಮಣ್ಣಂದ್ರೆ ಏನು ಅಂತ ಹೇಳ್ಕೊಡ್ಬೋದು. ಸೊ ಇಂಡಸ್ಟ್ರಿಯಲ್ಲಿ ಈಗ ಅವ್ರ ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ, ಸ್ಟೂಡೆಂಟ್ಸ್ ಆಚೆ ಬಂದಾಗ ಅವ್ರಿಗೆ ಬೇಸ್ ಬಿಟ್ಟು ಆಚೆ ಏನೂ ಇರಲ್ಲ ತಲೆಯಲ್ಲಿ. ಅವ್ರಿಗೆ ಹೇಗ್ ಬೇಕು ಆ ಥರ ಟ್ರೈನ್ ಆಗುತ್ತೆ. ಬಟ್ ದೇ ವಿಲ್ ಎಕ್ಸ್ಪೆಕ್ಟ್ ದಟ್ ಬರ್ತಾನೆ ಅವನು ಫುಲ್ ನೆಕ್ಸ್ಟ್ ಲೆವೆಲ್ ಕೋಡಿಂಗ್ ಎಕ್ಸ್ಪರ್ಟ್ ಆಗಿ ಬರಬೇಕು ಅಂದ್ರೆ ಅದು ಕಲ್ಚರ್ ಏನು ಕಲಿಸ್ತೀರಾ? ಎವ್ರಿಥಿಂಗ್ ಇಸ್ ವರ್ಕಿಂಗ್ ಇನ್ ಡಿಫ್ರೆಂಟ್ ಥಿಂಗ್. ನನ್ನ ತುಂಬಾ ಫ್ರೆಂಡ್ಸ್ ವರ್ಕಿಂಗ್ ಅಲ್ಲಿ ಇದಾರೆ ಇವತ್ತು. ಸೊ ಒಬ್ಬನಿಗೆ ಒಂದು ಗೊತ್ತಿದ್ರೆ ಇನ್ನೊಂದು ಗೊತ್ತಿಲ್ಲ, ಇನ್ನೊಂದು ಗೊತ್ತಿದ್ರೆ ಇನ್ನೊಂದು ಗೊತ್ತಿರಲ್ಲ. ಸೊ ಅವ್ರವ್ರ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟೈಸ್ ಆಗಿರ್ತಾರೆ. ಸೊ ಆ ಫೀಲ್ಡ್ ಎಕ್ಸ್ಪರ್ಟೈಸ್ ಎಲ್ಲಾಗುತ್ತೆ ಅಂದ್ರೆ ಅವ್ರು ಎಲ್ಲಿ ಹೋಗಿ ಬೀಳ್ತಾರೆ ಅಲ್ಲಿಂದ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಐ ಬಿಲೀವ್ ಇನ್ ದಟ್, ಆ ಕೈಂಡ್ ಆಫ್ ಥಿಂಗ್ ಅಲ್ಲಿ ನನಗನ್ಸೋದು. ಸೊ AI ಪಾರ್ಟ್ ಅಂತ ಬಂದಾಗ ದಿಸ್ ಇಸ್ ದ ಸಿನೇರಿಯೋ. ಅದು ದೊಡ್ಡ ಸಮುದ್ರ, ಎಷ್ಟಾಗತ್ತೆ ಅಷ್ಟು ಕವರ್ ಮಾಡಬೇಕಷ್ಟೇ. ತಿರುಳು ಸರ್, ತಾವು AI ಎಕ್ಸ್ಪರ್ಟ್ ಆಗಿರೋದ್ರಿಂದ ಕೇಳ್ತೀನಿ. ಆಗ್ಲೇ ಶ್ರೇಯಸ್ ಸರ್ ಹೇಳಿದ್ರು AI ಎಷ್ಟು ಡೇಂಜರ್ ಅನ್ನೋದ್ರ ಬಗ್ಗೆ ನಿಮ್ಮನ್ನ ನೀವು ಅಲರ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳೋದು ಒಳ್ಳೇದು ಅಂತ. ಅದ್ರ ಒಂದು ಜಾಗೃತಿ ಮೂಡಿಸಬಹುದು, ಏನಾದ್ರು ಹೇಳ್ಬೋದು? ಬೇಸಿಕಲಿ ನಾನು ಈ ಪಾಯಿಂಟ್ ಬಗ್ಗೆನೇ ಎಲ್ರಿಗೂ ಹೇಳ್ಬೇಕೇನಂದ್ರೆ, ಈಗ ನಮ್ಮಲ್ಲಿ ನನ್ನ ದೇಶ ಮಾತ್ರ ಮಾತಾಡ್ತಾ ಇದ್ದೀನಿ, ಸ್ಪೆಷಲಿ ಟೈರ್ 2 ಟೈರ್ 1 ಸಿಟೀಸ್ಗಳಲ್ಲೆಲ್ಲ ಏನಾಗ್ತದೆ, ತುಂಬಾ ಫೇಕ್ ವಿಡಿಯೋಸ್ ಬರ್ತಾ ಇದೆ. ಅದು ಪ್ಲಸ್ ಮೈನಸ್ ಯೂಸ್ ಆಗುತ್ತೆ ಇವಾಗಿನ ಯೂಸ್ ತರ. ಬಟ್ ಏನಾಗುತ್ತೆ, ಏನೋ ಒಂದು ರಿಲೇಟಬಲ್ ವಿಡಿಯೋ, ಸ್ಪೆಷಲಿ ರೀಸೆಂಟಾಗಿ ಡೀಪ್ ಮಾರ್ಫಿಂಗ್ ಫೇಸ್ಗಳೆಲ್ಲ ಹಾಕ್ಬಿಟ್ಟು ಹುಡುಗಿರ್ ವಿಚಾರಗಳೆಲ್ಲ ಭಾಳ ವಿಡಿಯೋಸ್ ಬಂತು. ಅವ್ರ ಮನೆಗಳವರು ಫಸ್ಟ್ ಅದನ್ನ ನಂಬಾರ್ದು. ಬೇಸಿಕಲಿ ಇದು ಇಲ್ವಾ, ಅದಕ್ಕೆ ಅಂತಾನೆ ತುಂಬಾ ಟೂಲ್ಸ್ ಇದೆ, ಡಿಪಾರ್ಟ್ಮೆಂಟ್ಸ್ ಇದೆ, ಸೈಬರ್ ಡಿಪಾರ್ಟ್ಮೆಂಟ್ಸ್. ಕ್ರಾಸ್ ಚೆಕ್ ಮಾಡಿ, ಏನೋ ನಮ್ಮ ಮರ್ಯಾದೆ ಹೊಟ್ಟೋಯ್ತು, ಇದರಿಂದ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ತುಂಬಾ ಜನ ಆಗಿದೆ. ತುಂಬಾ ಐ ಕ್ಯಾನ್ ಗಿವ್ ಯು ಸೋ ಮೆನಿ ಕೇಸಸ್. ರೀಸೆಂಟಾಗಿ 2025 ಆಗಿರೋದು ಮೇಡಮ್, ಒಂದು ಟೀಮ್ AI ಜೊತೆ ಚಾಟ್ ಮಾಡ್ತಾ ಇರತ್ತೆ. AI ಯಾವ ತರ ಅಂದ್ರೆ ನಿಮ್ಗೆ ಹೆಂಗ್ ಬೇಕೋ ಅದು ಹಂಗೆ. ಸೊ ಶಿ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಸೂಸೈಡ್. ಸೊ ಅದು ಎಂಕರೇಜ್ ಮಾಡುತ್ತೆ, ಅವಳು ಸತ್ತೋಗ್ತಾಳೆ.
ಸೊ ಈ ರೀತಿ ಎಲ್ಲ ಇರೋದ್ರಿಂದ AI ನ ಒಂದು ಟೂಲ್ ತರ ನೋಡ್ಲೇಬೇಕು ಹೊರತು ಅದರಿಂದ ಬರೋ ಔಟ್ಕಮ್ಸ್ನ ವಿತೌಟ್ ಟೆಸ್ಟಿಂಗ್ ಯಾವುದೇ ಕಾರಣಕ್ಕೂ ಬಿಲೀವ್ ಮಾಡಬೇಡಿ. ನಾನು ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇಲ್ಲ, ವರ್ಕಿಂಗ್ ಪ್ಯಾಟರ್ನ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಸೊಸೈಟಿ. ಏನು ಓದಿಲ್ದಿರೋರು, ಅಗ್ರಿಕಲ್ಚರಿಸ್ಟ್ ಇರ್ತಾರೆ, ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಟೆಕ್ನಾಲಜಿ ಅಂತ ಐಡಿಯಾ ಇಲ್ದಿರೋ ತುಂಬಾ ಜನ ಇದ್ದಾರೆ. ಅಂಥವ್ರ ಮಧ್ಯೆ ನೀವು ಒಂದು ವಿಡಿಯೋ ತಗೊಂಡೋಗಿ ಕೊಟ್ರೆ ಇದು ನಿಜ ಅಂತ ಹೇಳಿದ್ರೆ ನಿಜ ಅಂತ ನಂಬ್ತಾರೆ. ಆ ಒಂದು ಫೇಸಲ್ಲಿ ನಾವಿದ್ದೀವಿ. ಸಿನ್ಸ್ ಗ್ರೌಂಡ್ ಲೆವೆಲಲ್ಲಿ ನಾವು ಓಡಾಡ್ತಾ ಇರೋದ್ರಿಂದ ಆಸ್ ಎ ಟೆಕ್ಕಿ ನಾವು ಇದು ಗೊತ್ತಾಗಲ್ವಾ ನಿಮ್ಗೆ, ಎಲ್ರಿಗೂ ಗೊತ್ತು ನಮ್ಗೆ ಅಂತ ನಾವು ಅನ್ಬೋದು. ಬಟ್ ಈಗ ನಿಮ್ಮ ಕ್ಯಾಮ್ರಾಮನ್ ಕೇಳಿದ್ರೆ ಗೊತ್ತಿರಲ್ಲ, ಎಷ್ಟೊಂದು ಗೊತ್ತಿರಲ್ಲ. ಗ್ರಾಮೀಣ ಭಾಗದಲ್ಲಂತೂ ಇದ್ರ ಬಗ್ಗೆ ಐಡಿಯಾನೇ ಇರಲ್ಲ. ಹೌದು, ಅದನ್ನೇ ನಂಬ್ಕೊಂಡ್ಬಿಡ್ತಾರೆ. ಇಲ್ಲಿ ನಾವು ಎಲ್ಲ ಪಾರ್ಟ್ ಆಫ್ ಇದಕ್ಕೆ ಬರ್ತಾರಲ್ಲ, ಸೊ ಅಂತ ಜಾಗಗಳಲ್ಲಿ ನಾವು ಜಾಗೃತಿ ಮೂಡಿಸ್ಲೇಬೇಕು. ಸೊ ನಾನು ಇಲ್ಲಿಂದ ನಾನು ಏನು ಕೇಳ್ಕೊಳ್ಳೋದಂದ್ರೆ, ನಿಮ್ಗೆ ಆ ರೀತಿ ಅನ್ಯೂಶುವಲ್ ಆಗಿ ಏನಾರು ಬರ್ಬೋದು. ಇವಾಗ ಪೊಲೀಸ್ ಡ್ರೆಸ್ಗಳನ್ನ ಹಾಕೊಂಡು ವಿಡಿಯೋ ಮಾಡೋದು, ಅದು ಸಮೇತ ಡ್ರೆಸ್ ಕೂಡ ಹಾಕೊಳ್ಳಲ್ಲ, ಅದೆಲ್ಲ ವಿಡಿಯೋ ಜನರೇಟೆಡ್. ಅದು ಅವ್ನು ಒಂದು ವ್ಯಕ್ತಿನೇ ಇರಲ್ಲ ಅಲ್ಲಿ. ನಾವು ರೀಸೆಂಟಾಗಿ ಒಂದು ಅದರದೊಂದು ಪ್ರಾಜೆಕ್ಟ್ ಕೂಡ ಲಾಂಚ್ ಮಾಡಿದ್ದೀವಿ. ಯಾವುದು ಒಂದೇ ಒಂದು ಸಿಂಗಲ್ ಕ್ಯಾರೆಕ್ಟರ್ ಯೂಸ್ ಮಾಡಿಲ್ಲ, ಎವ್ರಿಥಿಂಗ್ ಇಸ್ AI ಬಿಲ್ಟ್. ಸೊ ಆ ಥರದನ್ನ ಕ್ರಿಯೇಟ್ ಮಾಡ್ಬೋದು. ಒಂದು ಪೊಲೀಸ್ ಕೂತ್ಕೊಂಡೆ ನಿಮ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ, ನೀನು ಇಂಥ ಕೇಸಲ್ಲಿ ಇದೆಯಾ, ಹೌದು, ಹಳ್ಳಿ ಜನ ಎದುರು ಬಿಡ್ತಾರೆ. ಅದರಿಂದ ಏನ್ ಬೇಕಾರಾಗ್ಬೋದು. ಈ ಒಂದು ವಿಚಾರಗಳಲ್ಲಿ ಆ ರೀತಿ ಯಾರೇ ಬಂದ್ರು ಏನೇ ಬಂದ್ರು ಅರ್ಥ ಆಯ್ತು. ಹಂಗಾದ್ರೆ ಇದನ್ನ ಇಷ್ಟು ದಿನಗಳ ಕಾಲ ಬೇರೆ ಬೇರೆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರಗಳು ಈ ಜಾಗೃತಿ ಮೂಡಿಸೋ ಕಾರ್ಯಕ್ರಮಗಳನ್ನ ಮಾಡ್ತಾ ಇತ್ತಲ್ಲ, ಮೋಸ್ಟ್ಲಿ AI ಬಗ್ಗೆ ಕೂಡ ಈ ಗ್ರಾಮೀಣ ಭಾಗದಲ್ಲಿ ಪಾಪ ಏನೂ ತಿಳ್ಕೊಂಡಿರಲ್ಲ, ಮುಗ್ಧ ಮನಸ್ಥಿತಿಯಲ್ಲಿ ಇರ್ತಾರೆ, ಅವರಲ್ಲಿ ಜಾಗೃತಿ ಮಾಡಿಸೋ ಕೆಲಸಗಳು ಆಗಬೇಕು ಅಂತ.